ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಕೊರತೆ ಇದ್ದು ಅಗತ್ಯವಿರುವ ಔಷಧಿಗಳು ಲಭ್ಯವಿಲ್ಲ. ಕ್ಷೇತ್ರದ ಶಾಸಕರು ಇತ್ತ ಗಮನ ಹರಿಸಬೇಕೆಂದು ಸಿಪಿಐಎಂ ಗ್ರಾಮ ಸಮಿತಿ ಕಾರ್ಯದರ್ಶಿ ಎಂಡಿ ಕುಟ್ಟಪ್ಪನ್ ಒತ್ತಾಯಿಸಿದ್ದಾರೆ. ಸಿದ್ದಾಪುರ ಸಿಪಿಐಎಂ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಭಾಗದಲ್ಲಿ ಕಾರ್ಮಿಕರು ಹೆಚ್ಚಿದ್ದು ಸರ್ಕಾರಿ ಆಸ್ಪತ್ರೆಯನ್ನೇ ಅವಲಂಬಿಸಿದ್ದಾರೆ. ಆದರೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಕೊರತೆ ಇದೆ. ಮಹಿಳಾ ವೈದ್ಯರ ನೇಮಕವಾಗಿಲ್ಲ. ಅಲ್ಲದೆ ಅಗತ್ಯವಿರುವ ಔಷಧಿಗಳು ಲಭ್ಯವಿಲ್ಲ ಎಂದು ಆರೋಪಿಸಿದರು. ಶಾಸಕರು ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು. ವೈಜ್ಞಾನಿಕ ಪರಿಕರಗಳನ್ನು ಒದಗಿಸಬೇಕು. ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಆಗ್ರಹಿಸಿದರು. ತಪ್ಪಿದ್ದಲ್ಲಿ ಉಗ್ರ ಹೋರಾಟ ರೂಪಿಸುವುದಾಗಿ ಕುಟ್ಟಪ್ಪನ್ ಎಚ್ಚರಿಸಿದರು. ಸುತ್ತಮುತ್ತ ಇಲ್ಲಿ ಹಲವಾರು ಪ್ರದೇಶಗಳು, ಕರಡಿಕೋಡು, ನೆಲ್ಲುದಿಕ್ಕೇರಿ, ಗೂಡುಗದ್ದೆ, ಗುಯ್ಯ, ಪಳ್ಳಕೆರೆ, ಈಗ ಹಿಡಿದರೆ ಸುಮಾರು ಕಾರ್ಮಿಕರು ಮತ್ತು ದುಡಿಯೋ ವರ್ಗ ಜಾಸ್ತಿ ಇರುವಂಥ ಈ ಪ್ರದೇಶದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದರೆ ಇವತ್ತು ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ಅಷ್ಟು ಒಂದು ಪರಿಸ್ಥಿತಿ ಆಗೇ ಇದೆ. ನೋಡಿ, ಆಸ್ಪತ್ರೆಯ ನಾನು ಹೇಳಿದಂಥ ಈ ಪ್ರದೇಶದಲ್ಲಿ ಸಾವಿರಗಟ್ಟಲೆ ಜನ ಕಾರ್ಮಿಕರು ಇವತ್ತು ಈ ಆಸ್ಪತ್ರೆಯನ್ನು ನಂಬಿಕೊಂಡು ಬರೋದು. ಬಂದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಆಸ್ಪತ್ರೆಯಲ್ಲಿ ಸರಿಯಾಗಿ ಡಾಕ್ಟರ್ ಇಲ್ಲ, ಹೆರಿಗೆ ರೂಮ್ ಇದೆ ಅಂದರೆ ಅಲ್ಲಿ ಲೇಡಿ ಡಾಕ್ಟರ್ ಇಲ್ಲ, ಮೆಟೀರಿಯಲ್ಸ್ ಸರಿಯಾದಂಥ ರೀತಿಯಲ್ಲಿ ಇಲ್ಲ. ಸ್ವಚ್ಛತಾ ಮಾಡಲಿಕ್ಕಿರುವಂಥ ಕಾರ್ಮಿಕರು ನೋಡಿ, ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡೋದು, ಅದು ಕೂಡ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ಒಂದು ಬಿಸಿನೀರು ಕೊಡಲಿಕ್ಕೆ, ಒಂದು ರೋಗಿಗೆ ಒಂದು ಬಿಸಿನೀರು ಕೊಡಲಿಕ್ಕೆ ಅದಿಲ್ಲ. ಹಾಲು ಮತ್ತು ಬ್ರೆಡ್ಡು ಇದೆಲ್ಲ ಕನಸೇ ಕಾಣಬೇಡಿ, ಆ ಥರ ಆಗಿದೆ. ಆಸ್ಪತ್ರೆಯಲ್ಲಿ ಡೆವಲಪ್ಮೆಂಟಿಗಾಗಿ ಒಂದು ಕಮಿಟಿ ಇತ್ತು. ಆ ಕಮಿಟಿ ಏನಾಗಿದೆ ಏನು ಅಂತೇಳಿ ಹೇಳಿಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ, ಇವತ್ತು ನಮ್ಮ ಕೊಡಗು ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಭಾಳ ಒಂದು ದೊಡ್ಡ ಭಾಷಣ ಹೊಡೆಯುವಂಥ ಈ ಆಡಳಿತ ವರ್ಗದ ನಮ್ಮ MLA ನಾನು ಕೇಳ್ತಾ ಇರೋದು, ನೀವು ಈ ಸಿದ್ದಾಪುರ ಆಸ್ಪತ್ರೆ ಬಗ್ಗೆ ಕೂಡ ಒಂದು ಗಮನ ಇಡಬೇಕು. ಅಲ್ಲಿ ಹೇಗೆ ಇದೆ ಪರಿಸ್ಥಿತಿ. ರಾತ್ರಿ ಆದರೆ ಡಾಕ್ಟ್ರೇ ಇಲ್ಲ. ಅದೊಂದು ಏನು ಹೇಳಿದರೆ, ಇಲ್ಲಿ ಕೆಲವು ಖಾಸಗಿ ಸಂಸ್ಥೆಗಳು ಆರೋಗ್ಯದ ಆಸ್ಪತ್ರೆಗಳಿಗೆ ಇವರಿಗೇನೋ ಒಳ ಒಪ್ಪಂದ ಆಗಿದೆ ಅಂತ ನಮಗೆ ಒಂದು ಸಂಶಯ. ಜನರು ಮಾತಾಡ್ತಾ ಇದೆ, ಒಳ ಒಪ್ಪಂದ ಆಗಿ ಇಲ್ಲಿ ಆಸ್ಪತ್ರೆ ಇಲ್ಲ. ಇಲ್ಲಿ ಕೆಲವರು ನೋಡಿ, ಖಾಸಗಿಯಲ್ಲಿ ಅದಕ್ಕೆ ಖಾಸಗಿ ಆಸ್ಪತ್ರೆ ನಡೆಸುವಂಥ ಕೆಲವು ಮಾಫಿಗಳು ನೋಡಿ ಇದು ಈ ಆಸ್ಪತ್ರೆ ನುಗ್ತಾ ಇದೆ ಅಂತ ನಮಗೆ ಸಂಶಯ ಇರೋದು. ಅದರಿಂದ ಜಿಲ್ಲಾ ಆಡಳಿತ ನೇರವಾಗಿ ಬೇಗವೇ ಇದಕ್ಕೆ ಮಧ್ಯಪ್ರವೇಶನ ಮಾಡಬೇಕು. ಇದಕ್ಕೆ ಒಂದು ವ್ಯವಸ್ಥೆಗಳು ಮಾಡಬೇಕು. ಮೆಟೀರಿಯಲ್ಸ್ ಇದ್ದರೆ ಟೆಕ್ನಿಷಿಯನ್ ಇಲ್ಲ. ನೋಡಿ, ಟೆಕ್ನಿಷಿಯನ್ ಇದ್ದರೆ ನೋಡಿ, ಅಲ್ಲಿ ಸರಿಯಾದ ರೀತಿಯಲ್ಲಿ ಲಾಬ್ ಇದೆ. ಲಾಬಿಗೆ ಎಕ್ಸ್ರೇ ಮಾಡಲಿಕ್ಕಿರುವಂಥವ್ರು ಕೆಲವು ಟೈಮ್ ಇರುವುದಿಲ್ಲ. ಇಲ್ಲಿ ಆಂಬುಲೆನ್ಸ್ ಇರ್ತಾರೆ, ಡ್ರೈವರು ಕೆಲವು ಟೈಮ್ ಇರುವುದಿಲ್ಲ. ಇದಕ್ಕೆ ಏನಂತ ಹೇಳಿದ್ರೆ ಎಲ್ಲ ಕಲ್ಲೋಲ ಆಗಿದೆ. ಆಸ್ಪತ್ರೆಯ ವಿಷಯ ಹೇಳಲಿಕ್ಕೆ ಬರೋದು. ಅಷ್ಟೊಂದು ವರ್ಷಾಗಿ ಸರ್ಕಾರ ಇದಕ್ಕೆ ಗಮನವೇ ಕೊಡ್ತಾ ಇಲ್ಲ. ಅದರಿಂದ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ನಾವು ಸಿದ್ದಾಪುರದ ಕೋರ್ಡಿನೇಷನ್ ಕಮಿಟಿಯ ಲೀಡರ್ಶಿಪ್ಪಲ್ಲಿ ಜನರನ್ನೇ ಸಂಘಟನೆ ಮಾಡಿ ಈ ಆಸ್ಪತ್ರೆ ಈ ಶೋಚನೀಯವಾದಂಥ ಪರಿಸ್ಥಿತಿ ಕೂಡಲೇ ಇದಕ್ಕೊಂದು ಪರಿಹಾರ ಮಾಡಬೇಕು ಅಂತೇಳಿ ಜನರ ಸಂಘಟನೆ ಮಾಡಿ ನಾವು ಹೋರಾಟಕ್ಕೆ ಇಳಿಬೇಕಂತ ಭಾಳ ಅಗತ್ಯ ಇದೆ. ಸುದ್ದಿಗೋಷ್ಠಿಯಲ್ಲಿ ಕರಡಿಗೋಡು ಗ್ರಾಮ ಸಮಿತಿ ಕಾರ್ಯದರ್ಶಿ ಬೈಜು, ಉಮರ್, ಅಬ್ದುಲ್ ರೆಹಮಾನ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಸಿದ್ದಾಪುರ.